ಧರ್ಮಸ್ಥಳ ತಲೆಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಎಸ್ಐಟಿ ತಂಡ ಎಸ್ಐಟಿ ಅಧಿಕಾರಿಗಳು ಸೌಜನ್ಯ ಮಾವನನ್ನ ವಿಚಾರಣೆಗೆ ನಡೆಸಿದ್ದಾರೆ. ಸೌಜನ್ಯ ಮಾವ ವಿಠಲ್ ಗೌಡರನ್ನ ವಿಚಾರಣೆ ಮಾಡಲಾಗಿದೆ. ಇದರ ಜೊತೆಗೆ ಜಯಂತ್, ಅಭಿಷೇಕ್, ಮಟ್ಟನವರ್ ಮೂವರ ಜೊತೆ ಕೂಡಿಸಿಕೊಂಡು ವಿಠಲ್ ಗೌಡಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಯಲ್ಲಿ ಸಂಪೂರ್ಣವಾಗಿ ವಿಚಾರಣೆಯಾಗಿದೆ. ಇದೀಗ ಮತ್ತೊಂದು ತಿರುವನ್ನ ಪಡೆದುಕೊಂಡಿದೆ. ಎಸ್ಐಟಿಯಿಂದ ಸೌಜನ್ಯ ಮಾವನ ನಿರಂತರವಾಗಿ ವಿಚಾರಣೆ ಮಾಡಲಾಗಿದೆ. ಮೃತ ಸೌಜನ್ಯ ಮಾವ ವಿಠಲ್ ಗೌಡಗೆ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ ಬೆಳ್ತಂಗಡಿಯ ಪೊಲೀಸರು. ಜೊತೆಗೆ ಎಸ್ಐಟಿ ಟೀಮ್ ಜಯಂತ್, ಅಭಿಷೇಕ್, ಮಟ್ಟನವರ್ ಈ ಮೂವರನ್ನು ಕೂಡಿಸಿಕೊಂಡು ಈಗ ಸೌಜನ್ಯ ಮಾವ ವಿಠಲ್ ಗೌಡಗೆ ಪ್ರಶ್ನೆ ಮೇಲೆ ಪ್ರಶ್ನೆಯ ಸುರಿಮಳೆಯನ್ನ ಗೈದಿದ್ದಾರೆ. ಬೆಳ್ತಂಗಡಿಯ ಎಸ್ಐಟಿಯ ಸಿಬ್ಬಂದಿಗಳು ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ವಿಚಾರ ಇದೀಗ ಧರ್ಮಸ್ಥಳ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ರೋಚಕ ತಿರುವನ್ನ ಪಡೆದುಕೊಳ್ಳುವಂತಹ ಸಾಧ್ಯತೆ ಕೂಡ ಇದೆ. ನೋಡಿ ಯಾವ ರೀತಿಯಾಗಿ ಎಸ್ಐಟಿ ತನಿಖೆ ಆಗ್ತಾ ಇದೆ. ಒಂದು ಕಡೆ ಜಯಂತ್ ಅವರದಾಗಿದೆ, ಮತ್ತೊಂದು ಕಡೆಗೆ ಈ ದೂತ ಸಮೀರ್ ಕೂಡ ವಿಚಾರಣೆಗೆ ಹಾಜರಾಗಿದ್ದಾನೆ. ಮತ್ತೊಂದು ಕಡೆಗೆ ಈ ಅನನ್ಯ ಭಟ್ ಅಂತಕ್ಕಂತಹ ಸೃಷ್ಟಿಯನ್ನು ಮಾಡಿರತಕ್ಕಂತಹ ಸುಜಾತ ಭಟ್ ಅವರು ಕೂಡ ವಿಚಾರಣೆಗೆ ಹಾಜರಾಗಿದ್ದಾರೆ. ಇದೀಗ ಈ ಮೂವರನ್ನು ಕೂರಿಸಿಕೊಂಡು ಇಲ್ಲಿ ಜಯಂತ್, ಅಭಿಷೇಕ್, ಮಟ್ಟನವರ್ ಈ ಮೂವರ ಜೊತೆಗೆ ಸೌಜನ್ಯ ಮಾವ ವಿಠಲ್ ಗೌಡನನ್ನ ಕೂರಿಸಿಕೊಂಡು ಎಸ್ಐಟಿ ಅಧಿಕಾರಿಗಳು ಪ್ರಶ್ನೆಯನ್ನ ಮಾಡಿದ್ದಾರೆ. ಕಚೇರಿಯಲ್ಲಿ ಸಾಕಷ್ಟು ವಿಚಾರಣೆಯನ್ನು ತೆಗೆದುಕೊಳ್ತಾ ಇದ್ದಾರೆ. ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ. ಮತ್ತೊಂದು ಕಡೆಗೆ ಧರ್ಮಸ್ಥಳ ವಿರುದ್ಧವಾಗಿ ಮಾತನಾಡಿದ್ರೆ ನಿಮಗೆ ಫಂಡಿಂಗ್ ಅಂತಕ್ಕಂತಹ ಒಂದು ಪ್ರಚೋದನಾತ್ಮಕವಾಗಿರತಕ್ಕಂತಹ ಅಥವಾ ಒಂದು ಆಫರ್ಸ್ ಅನ್ನ ಕೊಡ್ತಾ ಇದ್ದಾರೆ. ನಿಮಗೆ ಇಷ್ಟೊಂದು ಅಮೌಂಟ್ ಬರುತ್ತೆ ಮಾಡಿ ಅಂತಕ್ಕಂತಹ ಒಂದು ಆಫರ್ ಬೇರೆ ಕೊಡ್ತಾ ಇದ್ದಾರೆ. ಮತ್ತೊಂದು ಕಡೆಗೆ ಧರ್ಮಸ್ಥಳಕ್ಕೆ ಈ ಒಂದು ಸೌಜನ್ಯ ಕೇಸ್ ಪ್ರಕರಣ ಒಂದು ಕಡೆ ಆದರೆ, ಮತ್ತೊಂದು ಕಡೆ ಹಿಂದೂ ಧಾರ್ಮಿಕ ಪವಿತ್ರ ಒಂದು ಶ್ರದ್ಧಾ ಕೇಂದ್ರವಾಗಿರತಕ್ಕಂತಹ ಧರ್ಮಸ್ಥಳ ಒಂದು ಕ್ಷೇತ್ರಕ್ಕೆ ಚ್ಯುತಿಯನ್ನ ಯಾವ ರೀತಿಯಾಗಿ ತರಬೇಕಂತಕ್ಕಂತಹ ಕೆಲವೊಂದಿಷ್ಟು ಸೋ ಕಾಲ್ಡ್ ಸೋಷಿಯಲ್ ಮೀಡಿಯಾ ಈ ಯೂಟ್ಯೂಬರ್ಸ್ ಗಳಿದಾರಲ್ಲ, ಇವರಿಗೂ ಕೂಡ ಕಾಣದ ಹಿನ್ನೆಲೆಯಲ್ಲಿ ಕೆಲವೊಂದಿಷ್ಟು ಈ ಕಾಣದ ಕೈಗಳು ತಮ್ಮ ಕೈವಾಡವನ್ನ ನಡೆಸ್ತಾ ಇದ್ದಾವೆ. ಸೊ ಹಾಗಾಗಿ ಫಂಡಿಂಗ್ ವಿಚಾರ ಕೂಡ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಇದೀಗ ತಾರಕಕ್ಕೆ ಇರ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ಡೇ 1 ಇಂದ ಇಲ್ಲಿವರೆಗೂ ಕೂಡ ಎಸ್ಐಟಿ ತನಿಖೆ ಏನ್ ಮಾಡ್ತಾ ಇದೆಯೋ ಪ್ರತಿಯೊಂದು ಪಿನ್ ಟು ಪಿನ್ ಅನ್ನ 1ನೇ ಸ್ಪಾಟ್ ಇಂದ 13, 16, 15, 11A, 15A, 13A ಎಲ್ಲಾ ಸ್ಪಾಟ್ಗಳಲ್ಲಿ ಎಷ್ಟೆಷ್ಟು ಮುಳಿ ಸಿಕ್ವು, ಎಷ್ಟೆಷ್ಟಿಲ್ಲ, ಎಷ್ಟು ಇದರಲ್ಲಿ ಸುಳ್ಳು ಇದೆ, ಎಷ್ಟು ಸತ್ಯ ಇದೆ, ಪ್ರತಿಯೊಂದನ್ನ ಪಿನ್ ಟು ಪಿನ್ ವಿವರವಾಗಿ ಎಲ್ಲವನ್ನು ಕೊಡ್ತಕ್ಕಂತಹ ಒಂದು ಕೆಲಸವನ್ನ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಇದರ ಜೊತೆಗೆ ಇದೀಗ ಈ ಒಂದು ಪ್ರಕರಣದ ಒಂದು ಈ ತಿರುವು ಇದೆಯಲ್ಲ, ಇದೀಗ ಸೌಜನ್ಯ ಮಾವ ವಿಠಲ್ ಗೌಡ ಅವರ ಬುಡಕ್ಕೆ ಬಂದಿದೆ. ಸೊ ಹಾಗಾದ್ರೆ ವಿಠಲ್ ಗೌಡ ಅವರ ವಿಚಾರಣೆಯಲ್ಲಿ ಮತ್ತಷ್ಟು ಬಗೆದಷ್ಟು ಇದೀಗ ಕೆಲವೊಂದಷ್ಟು ಪ್ರಮುಖ ಅಂಶಗಳು ಎಸ್ಐಟಿಯ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಬೆಳ್ತಂಗಡಿಯ ಠಾಣೆಯಲ್ಲಿ ಸಂಬಂಧಪಟ್ಟಂತೆ ಎಲ್ಲ ರೀತಿಯಾಗಿ ಕೂಲಂಕುಷವಾಗಿ ಅಧಿಕಾರಿಗಳು ಮಾಹಿತಿಯನ್ನು ಪಡೆದುಕೊಳ್ತಿದ್ದಾರೆ. ಡೇ 1 ಕೂಡ ಯಾವಾಗ ಈ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಇದಾನಲ್ಲ, ಸ್ಟಾರ್ಟಿಂಗ್ ಇಂದ ಹಿಡಿದು ಎಸ್ಐಟಿ ಅಧಿಕಾರಿಗಳನ್ನ ಬೆಂಬಿಡದೆ ಆತ ತೋರಿಸಿದಲ್ಲಿ ಆತ ಬೆರಳನ್ನ ಯಾವ ಕಡೆ ತೋರಿಸನೋ ಆ ಕಡೆಗೆ ಅಗಿಯಲಾಗಿತ್ತು, ಬಗೆಯಲಾಗಿತ್ತು. ಇದೀಗ ಯಾವಾಗ ಚಿನ್ನಯ್ಯ ಉಲ್ಟಾ ಹೊಡೆದ್ನೋ, ಇದೀಗ ಆ ಬುರುಡೆ ಗ್ಯಾಂಗ್ ಇದೆಯಲ್ಲ, ಈ ಸೋ ಕಾಲ್ಡ್ ಬುರುಡೆ ಗ್ಯಾಂಗ್, ಈ ಬುರುಡೆ ಗ್ಯಾಂಗ್ ಅಲ್ಲಿ ಗುರುತಿಸಿಕೊಂಡಿರತಕ್ಕಂತಹ ಇಲ್ಲಿ ಗಿರೀಶ್ ಮಠನವರಾಗಿರಬಹುದು, ಮಹೇಶ್ ಶೆಟ್ಟಿ ತಿಮ್ರೋಡಿ ಆಗಿರಬಹುದು, ಎಮಿಡಿ ಸಮೀರ್ ಆಗಿರಬಹುದು, ಅದೇ ರೀತಿಯಾಗಿ ಅವೇತ್ ಆಗಿರಬಹುದು, ಅದರ ಜೊತೆಗೆ ವಿಠಲ್ ಗೌಡ, ಸೌಜನ್ಯ ಮಾವ. ಇದೀಗ ಈ ಪ್ರಕರಣದ ಪೂರ್ತಿ ಜ್ವಾಲೆ ಇದೆಯಲ್ಲ, ಸೌಜನ್ಯ ಮಾವ ವಿಠಲ್ ಗೌಡ ಅವರ ಬುಡಕ್ಕೆ ಬಂದಿರತಕ್ಕಂಥದ್ದು ತಾವು ನೋಡ್ತಾ ಇದ್ರ ದೃಶ್ಯಾವಳಿಗಳಲ್ಲಿ ಎಕ್ಸ್ಕ್ಲೂಸಿವ್ ಆಗಿರತಕ್ಕಂತಹ ದೃಶ್ಯಾವಳಿಗಳು. ಸೌಜನ್ಯ ಮಾವ ವಿಠಲ್ ಗೌಡ ವಿಚಾರಣೆಗೆ ಹಾಜರಾಗಿದ್ದಾನೆ. ಎಸ್ಐಟಿ ಕೇಳಿರತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ಇಲ್ಲಿ ಜಯಂತ್, ಅಭಿಷೇಕ್ ಜೊತೆಗೆ ಗಿರೀಶ್ ಮಟ್ಟಣ್ಣವರ ಒಂದು 3 ಜನ, ಈ 3 ಪ್ರಮುಖರೊಂದಿಗೆ ಕೂಡಿಸಿಕೊಂಡು ವಿಠಲ್ ಗೌಡರನ್ನು ಕೂಡ ವಿಚಾರಣೆ ಮಾಡಲಾಗ್ತಾ ಇದೆ. ಸೊ ಹಾಗಾದ್ರೆ ಇಲ್ಲಿ ಪ್ರೀ ಪ್ಲಾನ್ಡ್ ಆಗಿ ಏನಾದರೂ ವಿಚಾರಣೆಗೆ ಹಾಜರಾಗತ್ತ ಮುಂಚಿತವಾಗಿ ಏನಾದರೂ ವಿಠಲ್ ಗೌಡ ಪ್ರೀ ಪ್ಲಾನ್ಡ್ ಆಗಿ ಮೆಂಟಲಿ ರೆಡಿ ಆಗಿದ್ನಾ ಅಥವಾ ಇಲ್ವಾ? ಇನ್ನು ವಿಚಾರಣೆಯಲ್ಲಿ ಯಾವ ಪ್ರಶ್ನೆಯನ್ನ ಕೇಳಾಗ್ತಾ ಇದೆ? ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನನ್ನ ಕೊಲೆಗ ನಾಗೇಂದ್ರ ಬಾಬು. ನಾಗೇಂದ್ರ ಬಾಬು, ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳ ಒಂದು ಕೇಸ್ ದಿನಕ್ಕೊಂದು ರೋಚಕ ತಿರುವನ್ನ ಪಡೆದುಕೊಳ್ತಾ ಇದೆ, ಟ್ವಿಸ್ಟ್ ಅನ್ನ ಪಡೆದುಕೊಳ್ತಾ ಇದೆ. ಅದೇ ರೀತಿಯಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಕೆಲವೊಂದಷ್ಟು ಈ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗಳು ಕೆಲವೊಂದಷ್ಟು ಮಾತನಾಡ್ತಿದ್ದಾರೆ, ಅಷ್ಟು ಕೊಡ್ತೀವಿ ಅಮೌಂಟ್, ಇಷ್ಟು ಕೊಡ್ತೀವಿ ಅಮೌಂಟ್. ಇದೀಗ ಸ್ವತಃ ಸೌಜನ್ಯ ಮಾವ ಬುಡಕ್ಕೆ ಬಂದಿರತಕ್ಕಂತಹ ಪ್ರಕರಣ ಇದು. ಸೊ ಹಾಗಾಗಿ ಇವತ್ತಿನ ವಿಚಾರಣೆಯಲ್ಲಿ ಸೌಜನ್ಯ ಮಾವ ವಿಠಲ್ ಗೌಡ ಅಧಿಕಾರಿಗಳಿಗೆ ಯಾವ ಪ್ರಶ್ನೆಗಳಿಗೆ ಯಾವ ಉತ್ತರವನ್ನ ಕೊಟ್ಟಿದ್ದಾನೆ, ಈ ಎಲ್ಲ ಏನಾದ್ರೂ ಮಾಹಿತಿ ಇದೆಯಾ? ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋದಾದ್ರೆ ನಾಗೇಂದ್ರ ಬಾಬು.
ವೀರೇಶ್, ನೋಡಿ, ಎಸ್ಐಟಿ ತನಿಖೆ ಒಂದು ರೀತಿಯಲ್ಲಿ ತೀವ್ರ ಸ್ವರೂಪವನ್ನ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳಬೇಕಾಗುತ್ತೆ. ಬಹಳ ಪ್ರಮುಖವಾಗಿ ಇಷ್ಟು ದಿನಗಳ ಕಾಲ ಈ ಒಂದು ಬುರ್ಡೆ ಗ್ಯಾಂಗ್ನ ಹಿಂದೆ ಷಡ್ಯಂತ್ರದಲ್ಲಿ ಇದ್ದಂಥವರು ಎಲ್ಲರೂ ಅಂದುಕೊಂಡಿದ್ದು ಜಯಂತ್, ಅಭಿಷೇಕ್ ಹಾಗೆ ಗಿರೀಶ್ ಮಟ್ಟಣ್ಣವರ್ ಅಂತ ಹೇಳಲಾಗ್ತಾ ಇತ್ತು. ಅದರಲ್ಲೂ ಪ್ರಮುಖವಾಗಿ ಮಾಸ್ಟರ್ ಮೈಂಡ್ ಯಾರು ಅನ್ನುವ ಹುಡುಕಾಟದಲ್ಲಿದ್ದಂತಹ ಎಸ್ಐಟಿಗೆ ಜಯಂತ ಅಥವಾ ಗಿರೀಶ್ ಮಟ್ಟಣ್ಣವರ ಅನ್ನುವ ಚರ್ಚೆಗಳಿದ್ದಂತಹ ಸಂದರ್ಭದಲ್ಲಿ ಇವತ್ತು ಗಿರೀಶ್ ಮಟ್ಟಣ್ಣನವರನ್ನ ಕರೆಸಿಕೊಂಡು ಎಸ್ಐಟಿ ಕಚೇರಿಯಲ್ಲಿ ವಿಚಾರಣೆಗೊಳಪಡಿಸಿದ್ದಾರೆ. ಈಗ ನಾವು ಎಸ್ಐಟಿ ಕಚೇರಿ ಮುಂಭಾಗದಲ್ಲಿ ನಿಂತು ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದೀವಿ. ವೀರೇಶ್, ನೋಡಿ, ಪ್ರಮುಖವಾಗಿ ಜಯಂತನನ್ನ ನಿನ್ನೆಯಿಂದ ವಿಚಾರಣೆಗೊಳಪಡಿಸಲಾಗಿದೆ, ಅಭಿಷೇಕ್ ನನ್ನ ಮೊನ್ನೆಯಿಂದ ಅಂದ್ರೆ ಇವತ್ತಿಗೆ 3ನೇ ದಿನ ವಿಚಾರಣೆಗೆ ಒಳಪಡಿಸಿರೋದು. ಮತ್ತೊಂದು ಕಡೆ ಗಿರೀಶ್ ಮಟ್ಟಣ್ಣನವರನ್ನ ಇವತ್ತು ಕರ್ಕೊಂಡು ಬಂದು ವಿಚಾರಣೆಗೊಳಪಡಿಸಿದಂತ ಸಂದರ್ಭದಲ್ಲಿ ಒಂದಷ್ಟು ಇವರ ಜೊತೆಯಲ್ಲಿ ಯಾರೆಲ್ಲ ಸಂಪರ್ಕದಲ್ಲಿದ್ರು, ಯಾರೆಲ್ಲ ಸಭೆಗಳಿಗೆ ಹೋಗಿದ್ರು, ಎಲ್ಲೆಲ್ಲಿ ಕೂತು ಚರ್ಚೆಯನ್ನ ಮಾಡಿದ್ರು ಅಂತೇಳಿ ಒಂದಷ್ಟು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡಿದಂತ ಸಂದರ್ಭದಲ್ಲಿ ಚಿನ್ನಯ್ಯ ಆ ಸಂದರ್ಭದಲ್ಲಿ ವಿಠಲ್ ಗೌಡ ಅವರ ಹೆಸರನ್ನ ಹೇಳಿದ್ದ. ಹಾಗಾಗಿ ವಿಠಲ್ ಗೌಡ ಅವರನ್ನ ಕರೆಸಿಕೊಂಡು ಈಗ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನ ಮಾಡ್ತಾರೆ. ನಿಕಟವಾದಂತಹ ಸಂಪರ್ಕದಲ್ಲಿ ಇದ್ರು, ಕೆಲವೊಂದಷ್ಟು ಸಭೆಗಳನ್ನ ಕೂಡ ಮಾಡಿದ್ರು ಅನ್ನೋ ಕಾರಣಕ್ಕೋಸ್ಕರ ಅವರನ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ದಾರೆ. ವೀರೇಶ್, ಓಕೆ, ಥ್ಯಾಂಕ್ ಯು ನಾಗೇಂದ್ರ ಬಾಬು ತಮ್ಮೆಲ್ಲ ಮಾಹಿತಿಗಾಗಿ. ಇನ್ನು ಧರ್ಮಸ್ಥಳದ ವಿರುದ್ಧ ತಲೆಬುರುಡೆ ಗ್ಯಾಂಗ್ ಸಾಕಷ್ಟು ಷಡ್ಯಂತ್ರವನ್ನ ಮಾಡ್ತಾ ಇದೆ. ಆ ಮುಖಾಂತರವಾಗಿ ಎಸ್ಐಟಿ ಅಧಿಕಾರಿಗಳು ಇದೀಗ ಒಂದೊಂದಾಗಿ ಬಯಲಿಗೆ ತೆಗಿತಾ ಇದ್ದಾರೆ. ಇದರ ನಡುವೆ ಇದೀಗ ಅಣ್ಣಪ್ಪ ಸ್ವಾಮಿಯ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾವ ರಕ್ಷಣೆ ಬೇಡ, ಹೀಗಂತ ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಭಾವುಕ ನುಡಿಗಳನ್ನ ನುಡಿದಿದ್ದಾರೆ. ಧರ್ಮ ಜಾಗೃತಿ ಸಮಾವೇಶದಲ್ಲಿ ಭಾವುಕ ನುಡಿಗಳನ್ನ ಹೇಳಿದ್ದಾರೆ. ತಪ್ಪು ಮಾಡಿದ್ರೆ, ನಾವು ತಪ್ಪನ್ನ ಮಾಡಿದ್ರೆ ಶಿಕ್ಷೆ ಕೊಡೋದು ಮನುಷ್ಯರಲ್ಲ. ಸ್ವಾಮಿ ಮುನಿದರೆ ಬಹುದೊಡ್ಡವಾದಂತಹ ಅಪಾಯ ಇದೆ. ಕಟ್ಟಿಟ್ಟ ಬುತ್ತಿ ಇದು. ಅಪಪ್ರಚಾರಿಗಳಿಗೆ ಇದೀಗ ಧರ್ಮಾಧಿಕಾರಿ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ, ಎಚ್ಚರಿಕೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ಧರ್ಮಸ್ಥಳದ ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರು ಈಗ ಬುರುಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನಾ ರೀತಿಯ ಹಲವಾರು ಷಡ್ಯಂತ್ರವನ್ನ ಮಾಡ್ತಾ ಇದ್ದಾರೆ. ಆ ಮುಖಾಂತರ ಧರ್ಮಸ್ಥಳ ಒಂದು ಕಪ್ಪು ಚಿತಿ ಬರತಕ್ಕಂತಹ ಕೆಲಸವನ್ನ ಆ ಷಡ್ಯಂತ್ರದಾರರು ಮಾಡ್ತಾ ಇದ್ದಾರೆ. ಹಾಗಾಗಿ ಅಣ್ಣಪ್ಪ ಸ್ವಾಮಿ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾವ ರಕ್ಷಣೆ ಬೇಡ. ಧರ್ಮಾಧಿಕಾರಿ ವೀರೇಂದ್ರ ಹೆಗಡೆ ಅವರು ಭಾವುಕ ನುಡಿಯನ್ನ ಮಾತನಾಡಿದ್ದಾರೆ, ಕೇಳಿಸ್ಕೊಳ್ಳಿ. ಅಣ್ಣಪ್ಪನ ರಕ್ಷಣೆ ನಮಗೆ ಇದ್ರೆ ಬೇರೆ ಯಾವ್ದು ರಕ್ಷಣೆ ಬೇಡ. ಯಾಕೆಂದ್ರೆ ಎಲ್ಲರ ರಕ್ಷಣೆ ಅಣ್ಣಪ್ಪ ಇಲ್ಲಿ ಎಚ್ಚರಿಕೆಯಿಂದ ಮಾಡ್ತಾನೆ. ಈಗ ಕಳೆದ ಒಂದು 4 ತಿಂಗಳಿಂದ ನಡೆದ ಘಟನೆಗಳನ್ನು ನೋಡಿದ್ರೆ ಅದು ಹೇಗೆ ಘಟನೆಗಳಾಗಿದೆ, ಹೇಗೆ ಸಂದರ್ಭೋಚಿತವಾಗಿ ಬದಲಾವಣೆ ಆಗಿದೆ ಅಂತ ಗಮನಿಸಿದರೆ ಅಣ್ಣಪ್ಪನ ಕಾರಬಾರ ಏನು, ಅದರ ಶಕ್ತಿ ಏನು, ಸ್ವಾಮಿ ಅನುಗ್ರಹ ಅಂದ್ರೆ ಏನು ಅಂತ ನಿಮಗೆಲ್ಲ ಗೊತ್ತಾಗಿದೆ. ನಮಗೆ ಏನಾದರೂ ತಪ್ಪು ಮಾಡಿದ್ರೆ ಶಿಕ್ಷೆ ಕೊಡುವವರು ಸರ್ಕಾರವಲ್ಲ, ಈ ಮನುಷ್ಯರು ಅಲ್ಲ. ಎಲ್ಲ ಈಗೇನು ಮಾಡ್ತಿದ್ದಲ್ಲ, ಇದಕ್ಕಿಂತ ಹೆಚ್ಚು ಸ್ವಾಮಿ ಮುನಿದ್ರೆ ಅವರು ಅದು ಬಹಳ ದೊಡ್ಡ ಆಪತ್ತು ಅಂತ ನಾನು ತಿಳ್ಕೊಂಡವನು. ಅದೇ ರೀತಿಯಲ್ಲಿ ಆಪತ್ತಿಗಿಂತ ಹೆಚ್ಚು ಅವ್ರು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. ಆಮೇಲೆ ಹೆತ್ತ ತಾಯಿ ಬೇರೆ ಆದರೂ ಕೂಡ ಬೆದ್ದಿಯಪ್ಪ ಬೇಟ ಅನ್ನ ಸಂಖ್ಯಪ್ಪ ಕುಟುಂಬಗಳು ಕದಿಕಿಡ ಪೇರು ಕುರಿತು ಸಾಕು ಕೀರ್ತಿ ಕಟ್ಟಣ ಬೇರೆಗಡೆ ಅಂತ ಆ ಮಾತು ನಾನು ಗಂಭೀರವಾಗಿ ಸ್ವೀಕರಿಸಿದ್ದೇನೆ ಮತ್ತು ಗಂಭೀರವಾಗಿ ಇವತ್ತಿಗೂ ಸ್ವೀಕರಿಸ್ತಾ ಇದ್ದೇನೆ. ಬುರ್ಡೆ ಗ್ಯಾಂಗ್ ಜಾಲವನ್ನ ಎಸ್ಐಟಿ ಅಧಿಕಾರಿಗಳು ಪೂರ್ತಿಯಾಗಿ ಮೈನರ್ ಆಗಿ ಜಾಲಾಡ್ತಾ ಇದ್ದಾರೆ. ಒಂದ್ ಕಡೆ ಚಿನ್ನಯ್ಯ ತಂದಿರತಕ್ಕಂತಹ ಬುರ್ಡೆ ರಹಸ್ಯ ಕಂಪ್ಲೀಟ್ ಆಗಿ ಬಟಾ ಬಯಲಾದ್ರೆ, ಮತ್ತೊಂದು ಕಡೆಗೆ ಇದೀಗ ಯೂಟ್ಯೂಬರ್ಸ್ಗಳಿಗೆ, ಸೋ ಕಾಲ್ಡ್ ಯೂಟ್ಯೂಬರ್ಸ್ಗಳಿಗೆ ಫಂಡಿಂಗ್ ಹಾಗೂ ಷಡ್ಯಂತ್ರದ ಸೂತ್ರಧಾರಿಗಳ ಮುಖವಾಡ ಇದೀಗ ಒಂದೊಂದಾಗಿ ಕಳಿಸ್ತಾ ಇದೆ. ಆ ಕುರಿತಾದ ಡೀಟೇಲ್ಸ್ ನಿಮ್ಮ ಮುಂದೆ. ಬುರುಡೆ ಕೇಸ್, ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರದ ಮಹಾಸಂಚು ಬಗೆದಷ್ಟು ಬಯಲಾಗ್ತಿದೆ. ಸೂತ್ರಧಾರಿಗಳ ಬೆನ್ನು ಬಿದ್ದ ಎಸ್ಐಟಿ ತಂಡ ಒಬ್ಬೊಬ್ಬರನ್ನಾಗಿಯೇ ಡ್ರಿಲ್ ನಡೆಸುತ್ತಿದೆ. ಮೊದಮೊದಲು ದೂರುದಾರರ ವಿಚಾರಣೆ ನಡೆಸಿದ ಅಧಿಕಾರಿಗಳು ಇದೀಗ ಅಪಪ್ರಚಾರ, ವಿಡಿಯೋ, ಚಿನ್ನಯ್ಯ ತಂದ ತಲೆಬುರುಡೆಯ ಜಾಲಕ್ಕೆ ವಿಶೇಷ ತನಿಖಾ ತಂಡ ಇಳಿದಿದೆ.
ಬಗೆದಷ್ಟು ಬಯಲಾಗ್ತಿದೆ ಬುರುಡೆ ರಹಸ್ಯ.